ನ್ಯಾಚುರಲ್ ಅಗ್ರಿಕಲ್ಚರ್ ಮನೆಗೆ ಬೇಕಾದಷ್ಟು ಚಿಕ್ಕು ಹಣ್ಣು, ಚಿಕ್ಕು ಗಿಡ ಇದೆ, ಅಡಿಕೆ, ಒಂದು ತೆಂಗಿನ ಗಿಡ ಇದೆ, 1400 ಗಿಡ ಇದ್ದಾವೆ. ಅಡಿಕೆ ಗಿಡ 1400 ಕರೆಕ್ಟಾಗಿ ಒಂದೇ ಒಂದು ಇದು ಬೋರು, ಒಂದೇ ಒಂದು ಮರಕ್ಕೆ 1 kg ಹಿಡಿದ್ರೂ 10 ಕ್ವಿಂಟಲ್ ಲೆಕ್ಕ ಹಿಡಿದ್ರು ಸಾಕಲ್ಲ. ಬರ್ಬೇಕು 5 ವರ್ಷ ಫಸಲು. ಇದು ನೋಡಿ ಈ ಗಿಡ ರೀ, ಪೇರಳೆಕಾಯಿ, ಪೇರಳೆ ಹಣ್ಣು, ಪೇರಳೆ ಹಣ್ಣು. 7 ಇಂಚ್ ನೀರಿದೆ ಬೋರಲ್ಲಿ, 7 ಇಂಚ್ ನೀರು. ಮೇಂಟೆನೆನ್ಸ್ ಆರಾಮಾಗಿ ಮಾಡ್ಬೋದು. ಒಂದ್ಸರಿ ಮೋಟ್ರ್ ಒಂದ್ಸರಿ ಆನ್ ಮಾಡಿಬಿಟ್ರೆ ಆಯಿತು. ಎಲ್ಲ ಡ್ರಿಪ್ ಸಿಸ್ಟಮ್. ನ್ಯಾಚುರಲ್ ಕೃಷಿ ಗುರು, ಯಾಕೆ ನಗಾಡ್ತೀರಾ? ನ್ಯಾಚುರಲ್ ನೋಡಿ. ಚಿಕ್ಕ ಕಾಯಿ ಹೇಗಿದೆ ಚಿಕ್ಕ ಹಣ್ಣು, ಮಸ್ತಿದೆ. ಪೇರಳೆ ಮರ ತಿನ್ನೋದಕ್ಕೂ ಏನು ಕೊರತೆ ಇಲ್ಲ. ನಟ್ಟಿದ್ದು ನೀನಲ್ಲ ದೊಡ್ಡಮ್ಮ, ನೀನೇ ನಟ್ಟಿದ್ದ ಅಲ್ಲ? ಇದು ನೀನು ಅಡಿಕೆ ಫ್ಲಾಟ್ ಮಾಡಿದ್ದು ನೀನು, ಇವೆಲ್ಲ ದೊಡ್ಡಮ್ಮ ನಟ್ಟಿರೋದು. ಚಿಕ್ಕು ಅಲ್ಲಿ ಮಾವಿನ ಗಿಡ. ಓಕೆ ನೋಡಿ ಫ್ರೆಂಡ್ಸ್, ಇದು ಪ್ರಕೃತಿ ನೇಚರ್ ನೋಡಿ ಹೆಂಗಿದೆ. ಯಾವ ಬೆಂಗಳೂರು, ಯಾವ ಡೆಲ್ಲಿ, ಯಾವ ಸಿಟಿ, ಯಾವ ಟೌನು ನಮ್ಮ ಹಳ್ಳಿ ಮುಂದೆ ಇಲ್ಲ ಸರ್. ನೋಡಿ ನಿಶ್ಶಬ್ದವಾದ ವಾತಾವರಣ, ಗದ್ದೆ ನೋಡಿ. ಇದಷ್ಟು ಕೂಡ ಅಡಿಕೆ ಗಿಡಗಳು, ಆ ಕಡೆ ಪ್ರಕೃತಿ ನೇಚರ್ ಇದೆ. ಅಡಿಕೆ ಬೆಳೆಗಾರರು ಡ್ರಿಪ್ ಕನೆಕ್ಷನ್ ಇದೆ, ನೀರಿನ ವ್ಯವಸ್ಥೆ. 10 ಕ್ವಿಂಟಲ್ ಅಡಿಕೆ ಅಂದರೆ 50,000 ಲೆಕ್ಕನೇ ಹಾಕಿದ್ರು ಫ್ರೆಂಡ್ಸ್. 40-50 ಕ್ವಿಂಟಲ್ ಆಗುತ್ತೆ ಸರ್. ಸಾರಿ 40ರಿಂದ 50 ಕ್ವಿಂಟಲ್ ಆಗುತ್ತಂತೆ 1400 ಗಿಡಕ್ಕೆ. ಅಲ್ಲಿಗೆ 50,000 ಹಾಕಿದ್ರೆ ಫ್ರೆಂಡ್ಸ್ ಎಷ್ಟಾಗುತ್ತೆ? ವರ್ಷಕ್ಕೆ ಇನ್ಕಮ್ ಒಂದು 20 ಲಕ್ಷ ಪ್ರಾಫಿಟ್ ಇದೆ, ತೆಗಿಬಹುದು. ಅಂದರೆ ಈಗ ಇಲ್ಲ, ತೆಗಿಬಹುದು. ಇನ್ನೊಂದು 4 ವರ್ಷ ಪಕ್ಕಕ್ಕೆ ಬರ್ತಾ ಇದೆ ಫಸಲು. ಇದು ಸ್ವಲ್ಪ ಇದೆ, ಅಲ್ಲಿಂದ ಇಲ್ಲಿವರೆಗೂ ಇದೆ. ಇದು ನೆಟ್ಟಿರೋವಂಥದ್ದು 2 ವರ್ಷ ಆಗಿದೆ. ಅದು ಎಲೆ ಚುಕ್ಕೆ ರೋಗ ಇದೆ ಅಂತ ಹೇಳ್ತಾರೆ. ಈ ಎಲೆ ಚುಕ್ಕೆ 1.1 ಸ್ಟಾರ್ಟ್ ಆಗಿದೆ. ಇದಕ್ಕೂ ಸ್ವಲ್ಪ ಮೆಡಿಸಿನ್ ಹೊಡಿಬೇಕು. ಔಷಧಿ ಯಾರೂ ಕಂಡುಹಿಡ್ದಿಲ್ಲ. ಹೆಕ್ಸಾಕೋನಜೋಲ್ ಮತ್ತು ಮೈಕ್ರೋಕೋನಜೋಲ್ ಹೊಡಿತಾ ಇದ್ದಾರೆ. ತಾತ್ಕಾಲಿಕ ಕಂಟ್ರೋಲ್ ಅಂತೆ ಹೊಡಿತಾ ಇದ್ದಾರೆ. ಹೆಕ್ಸಾಕೋನಜೋಲ್ ಮತ್ತು ಮೈಕ್ರೋಕೋನಜೋಲ್ ಅಂತ. ಇದು ಇನ್ನೂ ಫಸ್ಟ್ ಸ್ಟೇಜಲ್ಲಿದೆ ಇದು ಎಲ್ಲ ಗಿಡಗಳಲ್ಲೂ. ಅದು ಹೊಡೆದ್ಬಿಟ್ರೆ ತಾತ್ಕಾಲಿಕ ಕಂಟ್ರೋಲ್ ಅಂತೆ, ಹೊಡಿಬೇಕು. ಎಲೆ ಚುಕ್ಕೆ ರೋಗದ ಮತ್ತೊಂದು ತಾತ್ಕಾಲಿಕ ಮನೆ ಮದ್ದು ಹೇಳ್ತಾನೆ ಕೇಳಿ. ನಮ್ಮ ಬ್ರದರ್ ಇವನು, ನಮ್ಮ ಅಣ್ಣ. ಹೇಳ 200 ಲೀಟ್ರ್ ಬ್ಯಾರ್ಲು, 100 ಲೀಟ್ರ್ ಬ್ಯಾರ್ಲು, 200 ಲೀಟ್ರ್ ಬ್ಯಾರ್ಲ್ ಬರುತ್ತೆ. ಡ್ರಮ್ ಇರ್ತದೆ. ಅದಕ್ಕೆ ಒಂದು 50 kgನಾದರೆ 30 kgನ ಎಷ್ಟಾರು ನಿಮ್ಗೆ ತೂಕ ಮಾಡ್ಕೋಬೇಕು. 30 kgಗೆ 5 kg ಬೆಲ್ಲ.
ಅದನ್ನು ಮತ್ತು ಸಿಪ್ಪೆನ ಹಂಗೆ 30 ಕೆ ಜಿಗೆ 50 ಕೆ ಜಿ ಬೆಲ್ಲ. 5 ಕೆ ಜಿ 5 ಕೆ ಜಿ 5 ಕೆ ಜಿ ಬೆಲ್ಲ. ಆದರೆ ಆ ಸಿಪ್ಪೆನ 3 ಸಲ ತೊಳಿಬೇಕು. ಅಡಿಕೆ ಸಿಪ್ಪೆನೇ? ಸಿಪ್ಪೆನ ತೊಳೆದು ನೀರು ಚೆಲ್ಲಬೇಕು. ನೀರು ಚೆಲ್ಲಿ ಆ ಸಿಪ್ಪೆನ ಮತ್ತೆ ರಿಟರ್ನ್ ಡ್ರಮ್ಮಿ ಹಾಕಿ 5 ಕೆ ಜಿ ಬೆಲ್ಲ ಹಾಕಿ 30 ಕೆ ಜಿ ಇದಕ್ಕೆ ಸಿಪ್ಪೆಗೆ 5 ಕೆ ಜಿ ಉಂಡೆ ಬೆಲ್ಲ ಹಾಕಿ ಉಂಡೆ ಬೆಲ್ಲ ಹಾಕಿ ನೆನೆಸಿಡು. ನೆನೆಸಿಟ್ಟು ಒಂದು 3 ತಿಂಗಳಾಗುತ್ತೆ. 3 ತಿಂಗಳು ಈಗ ಹಾಕಿಟ್ರೆ ಇನ್ನು 3 ತಿಂಗಳಿಗೆ ಮಳೆ ಬರೋ ಟೈಮಲ್ಲಿ ಹೊಡೆಯೋದು. ಆ ಟೈಮಲ್ಲಿ ಹಾಕಿಟ್ಕೊಂಡ್ರೆ ಆ ಟೈಮಲ್ಲಿ ಆಸಿಡ್ ಥರ ಆಗಿರ್ತದೆ. ಅದನ್ನು ರಿಟರ್ನ್ ತಕ್ಕೊಂಡ್ರೆ ಅದೇ ಸಾಕು, ಬೇರೆ ಏನು ಮಾಡೋದು ಬೇಡ. ಅದರಲ್ಲೇ ಅದು ಚಿಕ್ಕರಿಗೆ ಪಕ್ಕ ಕಡಿಮೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿರಿ, ಯಾರ ಹತ್ರ ಬೇಕಾದ್ರೆ ಚೆಕ್ ಮಾಡಿ. ಓಕೆ 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 ಓಕೆ. ಇದು ಕೂಡ ತಾತ್ಕಾಲಿಕವಾದಂಥ ಮದ್ದು, ಮನೆ ಮದ್ದು. ಮೈಕ್ರೋಕೋನಜೋಲ್ ಮತ್ತು ಮೈಕ್ರೋಕೋನಜೋಲ್ ಕೂಡ ಇದೆ. 5 ಕೆ ಜಿ ಬೆಲ್ಲ, 30 ಕೆ ಜಿಗೆ 5 ಕೆ ಜಿ ಬೆಲ್ಲ ಅಲ್ಲ, 10 ಕೆ ಜಿ 60 ಹಾಕಿದ್ರೆ 10 ಕೆ ಜಿ ಬೆಲ್ಲ ಹಾಕ್ಬೋದು. ಅದು ಬುಡಕ್ಕೆ ಕೊಡೋದಾ, ಸ್ಪ್ರೇ ಮಾಡೋದಾ? ಈಗ ಮಾಮೂಲಿ ಔಷಧಿ ಇರುತ್ತಲ್ಲ, ಅದೇ ಥರಕ್ಕೆ ಅದೇ ಔಷಧಿ ಡ್ರಮ್ಮಿಗೆ ಮಿಕ್ಸ್ ಮಾಡ್ಕೊಂಡು ಹೊಡೆಯೋದು. ಈಗ ನಾವಲ್ಲೇ ತುತ್ತ ಸುಣ್ಣ ಎಲ್ಲ ಹಾಕೊಂಡು ರಾಳ ಎಲ್ಲ ಹಾಕೊಂಡು ಹೊಡಿತಾರಲ್ಲ, ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಹೊಡೆಯೋದು. ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಹೊಡೆದ್ಬಿಟ್ರೆ ಅದ್ರ ಜೊತೆಲೆ ಕಂಟಿನ್ಯೂ ಮಾಡ್ಕೊ, ಏನು ತೊಂದರೆ ಇಲ್ಲ. ಚಿಕ್ಕ ರೋಗ ಪಕ್ಕ ಕಡಿಮೆ ಆಗುತ್ತೆ. ಓಕೆ ಓಕೆ ಓಕೆ. ನೀನು ಅಪ್ಲೈ ಮಾಡಿದ್ಯಾ? ಅದು ಈಗ ಈ ವರ್ಷ ಮಾಡ್ಬೇಕು, ಸಿಪ್ಪೆ ಇಲ್ಲದು. ಓಕೆ 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 ಫ್ರೆಂಡ್ಸ್, ನೋಡಿದ್ರಲ್ಲ, ಎಲೆ ಚುಕ್ಕೆ ರೋಗಕ್ಕೆ 2 ಥರ ಮದ್ದು ಸಿಕ್ಕಿದೆ. 2 ಥರ ಮದ್ದು ಸಿಕ್ಕಿದೆ. ಯಾವ್ದು ಬೇಕಾದ್ರೂ ಯೂಸ್ ಮಾಡಿ. ಎರಡೂ ಕೂಡ ತಾತ್ಕಾಲಿಕನೇ, ಆದರೆ ತಾತ್ಕಾಲಿಕ ಪರ್ಮನೆಂಟಾ? ಏನು ಯಾವಾಗಲೂ ಬರೋದಿಲ್ಲ? ನೀವು ಹೇಳಿರೋದು ಯಾವಾಗಲೂ ಬರೋಲ್ಲ, ವರ್ಷ ಕಂಟಿನ್ಯೂ ಮಾಡ್ಕೊಂಡು ವರ್ಷ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ಬೇಕಂತೆ. ಬರೋದಿಲ್ಲ ಅಂತ. ನಾವು ಕೂಡ ಹೀಗೆ ಅಪ್ಲೈ ಮಾಡ್ತಾಯಿದ್ದೀವಿ, ಏನು ತೊಂದರೆ ಇಲ್ಲ. 5 ಕ್ವಿಂಟಲ್ ಹಿಂಗೆ ವರ್ಷ ಅದ್ರ ತಕ್ಕಂತೆ ಮೇಂಟೈನ್ ಮಾಡ್ತಾಯಿದ್ದೀವಿ. ವರ್ಷ ಫಸಲು ತೆಗಿತಾಯಿದ್ದೀವಿ. ನಮ್ಮದೊಂದು 5 ರಿಂದ 6 ಕ್ವಿಂಟಲ್ ಆಗ್ತಾಯಿದೆ. ಓಕೆ ಫ್ರೆಂಡ್ಸ್, ಬಾಯ್.